ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನದಲ್ಲಿ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಆಮೆನ್. ಹೌದು ಪ್ರಿಯ ದೇವಜನರೇ, ಈ ದಿನ ಕೇಳಿರಿ. ಅಪೊಸ್ತಲನಾದ ಪೌಲನು ಬಹಳ ಶ್ರಮೆಗಳನ್ನು ಅನುಭವಿಸಿದನು. ಆದರೆ ನಿತ್ಯವಾದ ಪ್ರಭಾವದ ಬೆಳಕಿನಲ್ಲಿ ತಮ್ಮ ಶ್ರಮೆಗಳೆಲ್ಲವೂ ಅಲ್ಪವೇ ಸರಿ ಎಂದು ಎಣಿಸಿದನು. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಅಘೋರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಎಂದು ಭಾವಿಸಿ ಈಗ ಬಂದಿರುವ ಕಷ್ಟಗಳು ಅಲ್ಪವೇ ಸರಿ ಎಂದು ಹೇಳಿದನು. ಆಮೆನ್. ಇದಲ್ಲದೆ ಪ್ರಿಯ ದೇವಜನರೇ, ತಾನು ಅಂದರೆ ಪೌಲನು ತನ್ನ ಶ್ರಮೆಗಳನ್ನು ತಾಳ್ಮೆ ಮತ್ತು ಸಂತೋಷದಿಂದ ಸಹಿಸಿಕೊಳ್ಳುವಂತೆ ತನ್ನನ್ನು ಬಲಪಡಿಸುವ ಆ ಪ್ರಭಾವದಲ್ಲಿ ತಾನು ಪಾಲುಗಾರನಾಗುವನೆಂಬುದು ಅವನ ಭರವಸೆಯಾಗಿತ್ತು. ಆಮೆನ್. ಅದಾದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ನೀವು ಅನುಭವಿಸುವ ಕಷ್ಟಗಳು ಶಾಶ್ವತವಲ್ಲ. ನಿಮ್ಮ ದುಃಖ ಚಿಂತೆ ಭಾರಗಳು ನಿಮ್ಮನ್ನು ಬಿಡದಂತೆ ಹಿಡಿದುಕೊಂಡಿರುವುದಿಲ್ಲ. ಭಯಪಡಬೇಡಿರಿ. ನೋಡಿರಿ, ಕೆಲವರು ಜೀವನಗಳಲ್ಲಿ ತಮ್ಮ ಕೆಲಸಗಳು ಮತ್ತು ವ್ಯಾಪಾರಗಳು ನಿಂತು ಹೋಗುತ್ತವೆ. ಇನ್ನೂ ಕೆಲವರ ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲದಂತೆ ಇರುತ್ತದೆ. ಕೆಲವರು ರೋಗದ ಹೋರಾಟದಲ್ಲಿ ಇದ್ದರೂ ಇನ್ನೂ ಕೆಲವರು ಪ್ರಾರ್ಥನೆ ಮಾಡಿ ಮಾಡಿ ದಣಿದಿದ್ದೀರಿ. ಇನ್ನು ನನ್ನಿಂದ ಆಗುವುದೇ ಇಲ್ಲ ಎಂದು ಅಂದುಕೊಂಡವರು ಇಲ್ಲಿಯೇ ಇದ್ದೀರಿ. ಆದರೆ ಪ್ರಿಯ ಸಹೋದರ ಸಹೋದರಿಯೇ, ದೇವರು ನಿಮಗೆ ಹೇಳುತ್ತಿರುವುದು ಏನು ಎಂಬುದು ನಿಮಗೆ ಗೊತ್ತೇ? ಪ್ರಿಯ ಸಹೋದರರೇ, ನೋಡು, ಈ ದಿನ ನೀನು ನೋಡುವ ಈ ಕಷ್ಟವೇ ನಿನ್ನ ಕಥೆಯ ಅಂತಿಮ ಅಧ್ಯಾಯವಲ್ಲ. ನಿನ್ನ ಮುಂದೆ ಆತನ ಮಹಿಮೆ ಕಾಯುತ್ತಿದೆ. ಆ ದಿನ ಪೌಲನು ಹೇಳುತ್ತಾನೆ, ನಾನು ಕಷ್ಟಗಳನ್ನು ಅನುಭವಿಸುವಾಗ ಆತನ ಮಹಿಮೆ ಮುಂದೆ ಅವು ತೂಕವಿಲ್ಲದವುಗಳಂತೆ ಕಾಣುತ್ತಿದ್ದವು ಎಂದು. ಆಮೆನ್. ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಜೀವಿತದಲ್ಲಿಯೂ ಅನೇಕ ಕಷ್ಟ ಸಂಕಷ್ಟ ಹಿಂಸೆ ಚಿಂತೆಗಳು ಬರುತ್ತವೆ. ಅವು ಸಹ ತೂಕವಿಲ್ಲದವುಗಳೇ. ಹೆದರಬೇಡಿರಿ. ಏಕೆಂದರೆ ಪ್ರಿಯ ದೇವಜನರೇ, ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸಿರಿ. ಏಕೆಂದರೆ ಈಗಿನ ಕಷ್ಟಗಳು ತಾತ್ಕಾಲಿಕ. ಆದರೆ ಮುಂದೆ ಬರುವ ದೇವರ ಮಹಿಮೆಯೇ ಶಾಶ್ವತ. ಹೇಗೆಂದರೆ ಗರ್ಭಿಣಿಯಾದ ತಾಯಿ ನೋವನ್ನು ಅನುಭವಿಸುತ್ತಾಳೆ. ಆ ನೋವು ತೀವ್ರವಾಗಿರುತ್ತದೆ. ಆದರೆ ಮಗು ಹುಟ್ಟಿದ ಕ್ಷಣದಲ್ಲಿ ಆ ನೋವು ಮರೆತು ಹೋಗುತ್ತದೆ. ಏಕೆ? ಆ ಸಂತೋಷ ಆ ನೋವಿಗಿಂತ ದೊಡ್ಡದಾಗಿರುವುದರಿಂದ. ಆಮೆನ್. ಪ್ರಿಯ ಸಹೋದರ ಸಹೋದರಿಯೇ, ಅದೇ ರೀತಿಯಾಗಿ ನೀನು ಅನುಭವಿಸುತ್ತಿರುವ ಈ ನೋವು ನಿನ್ನನ್ನು ನಾಶ ಮಾಡಲು ಬಂದದ್ದಲ್ಲ, ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗಿ ಬಂದದ್ದು. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ
ಉಲ್ಲಾಸವಾಗಿದ್ದೇವೆ. ಆಮೆನ್. ದೇವರು ಇಂದು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಸಹಾಯ ಮಾಡಲಿ. ಆಮೆನ್.